ಎಕ್ಸೆಲ್ಲಿನಲ್ಲಿ ಕನ್ಸಾಲಿಡೇಟನ್ನು ಹೇಗೆ ಉಪಯೋಗಿಸಬಹುದನ್ನು ಈ ಲೆಸನ್ನಲ್ಲಿ ತಿಳಿಸಲಾಗಿದೆ. ಒಂದು ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದ ನಂತರ ನೀವು ಎ ಕಾಲಮ್ನಲ್ಲಿ ನೇಮ್, ಬಿ ಕಾಲಮ್ನಲ್ಲಿ ಅಮೌಂಟ್ ಮತ್ತು ಈ ಟೇಬಲ್ನಲ್ಲಿ ಮೊದಲಿಗೆ ಹೆಡ್ಡಿಂಗನ್ನು ಟೈಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲಮ್ ಇನ್ಸರ್ಟನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಮೊದಲಿಗೆ ಫಸ್ಟ್ ರೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಆದ ನಂತರ ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಅನ್ನು ಪ್ರೆಸ್ ಮಾಡುವುದರಿಂದ ಒಂದು ರೋ ಇನ್ಸರ್ಟ್ ಆಗುತ್ತದೆ. ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಮಾಡಿದ್ದೇನೆ. ನಂತರ ನೀವು ಆ ಟೇಬಲಿಗೆ ಸಂಬಂಧಪಟ್ಟಂಥ ಟೈಟಲನ್ನು ಟೈಪ್ ಮಾಡಿಕೊಳ್ಳಿ. ಕನ್ಸಾಲಿಡೇಟ್ ಟೈಪ್ ಮಾಡಿದ ನಂತರ ನಿಮ್ಮ ಹೆಡ್ಡಿಂಗನ್ನು ಮರ್ಜ್ ಮಾಡಿಕೊಳ್ಳಿ. ಮರ್ಜನ್ನು ಹೇಗೆ ಮಾಡಿಕೊಳ್ಳಬೇಕೆಂಬುದು ಮರ್ಜ್ ಎಷ್ಟು ಕಾಲಮ್ಗೆ ನೀವು ಮರ್ಜ್ ಮಾಡಿಕೊಳ್ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಹೋಮ್ನಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಐಕಾನ್ಸ್ ಇರುತ್ತೆ, ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡುವುದರಿಂದ ನಿಮ್ಮ ಎಲ್ಲ ಸೆಲ್ಗಳು ಕಂಬೈನ್ ಆಗುತ್ತದೆ. ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಶೇಡ್ ಮಾಡಿಕೊಳ್ಬೋದು. ಫಿಲ್ ವಿತ್ ಕಲರ್, ಯಾವ ಕಲರ್ ಬೇಕು ಕಲರ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನಿಮ್ಮ ಟೇಬಲಿಗೆ ಬಾರ್ಡರ್ನ ಅಪ್ಲೈ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಎಷ್ಟು ಟೇಬಲಿಗೆ ಬಾರ್ಡರ್ನ ಅಪ್ಲೈ ಮಾಡಿಕೊಳ್ಳಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆಪ್ಷನ್ಗೆ ಹೋಗಬೇಕಾಗುತ್ತದೆ. ಗೋ ಟು ಹೋಮ್ ಮೆನು, ಬಾರ್ಡರ್, ಆಲ್ ಬಾರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿರುವಂಥ ಟೇಬಲಿಗೆ ಆಲ್ ಬಾರ್ಡರ್ಸ್ ಅಪ್ಲೈ ಆಗುತ್ತದೆ. ನಂತರ ಈಗ ಬಾರ್ಡರ್ ಅಪ್ಲೈ ಆಗಿದೆ. ಆಟೋಫಿಲ್ಲನ್ನು ಹೇಗೆ ಯೂಸ್ ಮಾಡಬೇಕಂತ ಹೇಳಿ, ಸೊ ನೇಮ್ ಮತ್ತು ಅಮೌಂಟ್ ಇದು ಮತ್ತೆ ರಿಪೀಟ್ ಆಗಬೇಕಾಗಿದ್ದಲ್ಲಿ ನಾವು 2 ಸಲ ಟೈಪ್ ಮಾಡಬೇಕಾಗುತ್ತದೆ. ಆದ್ದರಿಂದ ಇದನ್ನು ನಾವು ಆಟೋಫಿಲ್ನಲ್ಲಿ 2ನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡುವುದರಿಂದ ನೇಮ್ ಮತ್ತು ಅಮೌಂಟ್ ಮತ್ತೆ ರಿಪೀಟ್ ಆಗುತ್ತದೆ. ಇದು ನೀವು ಆಟೋಫಿಲ್ನಲ್ಲಿ ಈಸಿಯಾಗಿ ಉಪಯೋಗಿಸಬಹುದು. ನಂತರ ನಿಮ್ಮ ಅಮೌಂಟ್ ಕಾಲಮ್ನಲ್ಲಿ ಅಮೌಂಟನ್ನು ಎಂಟ್ರ್ ಮಾಡಿಕೊಳ್ಳಿ. 50, 40, 51, 50 ಟೈಪ್ ಮಾಡಿದ್ದೇನೆ. ಟೈಪ್ ಮಾಡಿದ ನಂತರ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲೈನ್ಮೆಂಟನ್ನು ಸೆಟ್ ಮಾಡಿಕೊಳ್ಳಿ. ಈಗ ರೈಟ್ ಸೈಡ್ನಲ್ಲಿದೆ, ಮಿಡ್ಲ್ ಆಗಬೇಕಾದಲ್ಲಿ ನೀವು ಅಲೈನ್ಮೆಂಟ್ ಸೆಂಟರ್ ಅಪ್ಲೈ ಮಾಡಿಕೊಳ್ಳಿ. ವರ್ಟಿಕಲಿ ಮತ್ತು ಹಾರಿಜಾಂಟಲ್ ಮಿಡ್ಲ್ ಇದೆ, 2ನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಈಗ ನೀವು ಕನ್ಸಾಲಿಡೇಟನ್ನು ಉಪಯೋಗಿಸಬೇಕು. ಎಲ್ಲಿ ನೀವು ಕನ್ಸಾಲಿಡೇಟ್ ಡಾಟಾ ಕಂಬೈನ್ ಆಗಬೇಕು ವ್ಯಾಲ್ಯೂ, ಆ ಸೆಲ್ಲನ್ನು ಮೇಲೆ ಒಂದು ಸಲ ಸೆಲೆಕ್ಟ್ ಮಾಡಿಕೊಳ್ಳಿ. ಕೆಳಗೆ ಸ್ಟೆಪ್ಪನ್ನು ಕೊಡಲಾಗಿದೆ. ಡೇಟಾ ಮೆನು, ಡೇಟಾ ಟೂಲ್ಸ್, ಕನ್ಸಾಲಿಡೇಟ್. ಮೊದಲಿಗೆ ನೇಮ್ ಸೆಲ್ಲಿನ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಟು ನಿಮ್ಮ ಟೇಬಲಿನಲ್ಲಿರುವಂಥ ನೇಮ್ ಹೆಡ್ಡಿಂಗಿನಲ್ಲಿರ್ತಕ್ಕಂಥ ನೇಮನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸರಿಯಾಗಿದೆಯಿಲ್ಲ ಅಂತ ಮೊದಲು ಅದನ್ನು ನೇಮನ್ನು ಚೆಕ್ ಮಾಡಿಕೊಳ್ಬೇಕು. ರಾಕೇಶ್, ಉಮೇಶ್, ಪ್ರವೀಣ್. ಸೊ ಇದರಾಗಿ ನಿಮ್ಮ ಯಾವ್ಯಾವ ನೇಮಲ್ಲಿ ಐತೆ ಅಲ್ಲಿ ಫಸ್ಟ್ ನೀವು ನೇಮನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ನೀವು ಟೈಪ್ ಮಾಡಿದಂಥ ಟೇಬಲನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ನೇಮ್ನಲ್ಲಿ ನೇಮು ಟೈಪ್ ಮಾಡ್ಕೊಂಡಿದ್ದೇನೆ. ಅಮೌಂಟ್ ಕಾಲಮ್ನಲ್ಲಿ ಅಮೌಂಟ್ ಟೈಪ್ ಮಾಡ್ಕೊಂಡಿದ್ದೇನೆ.
ಈಗ ನಾವು ಕನ್ಸೋಲಿಡೇಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಲಾಗುತ್ತದೆ. ಈ ಡೇಟಾ ಎಲ್ಲಿ ಮರ್ಜ್ ಆಗಬೇಕು, ಎಲ್ಲಿ ಕಂಬೈನ್ ಆಗಬೇಕು ಆ ಸೆಲ್ಲನ್ನು ಮೊದಲಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಇಲ್ಲಿ ನೀವು ಎಂಟರ್ ಮಾಡಿರುವಂಥ ನೇಮ್ ಮತ್ತು ಅಮೌಂಟ್ ಸರಿಯಾಗಿದೆ ಅಂತ ಚೆಕ್ ಆದ ನಂತರ ನಿಮ್ಮ ಕನ್ಸೋಲಿಡೇಟನ್ನು ಉಪಯೋಗಿಸಿ ನೇಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಗೋ ಟು ಡೇಟಾ ಮೆನು, ನಂತರ ಡೇಟಾ ಟೂಲ್ಸ್, ಕನ್ಸೋಲಿಡೇಟ್, ಕಂಬೈನ್ ದ ವ್ಯಾಲ್ಯೂ ಫ್ರಾಮ್ ದ ಮಲ್ಟಿಪಲ್ ರೇಂಜಸ್ ಕ್ಲಿಕ್ ಮಾಡಿದ ನಂತರ ಒಂದು ನಿಮಗೆ ಟೇಬಲ್ ಶೋ ಆಗುತ್ತದೆ. ಸೊ ಆ ಟೇಬಲ್ನಲ್ಲಿ ನೀವು ಏನು ಕಂಬೈನ್ ಮಾಡಬೇಕಾಗುತ್ತದೆ ಫಂಕ್ಷನನ್ನು ಕೇಳುತ್ತದೆ. ಸೊ ನಾನು ಇಲ್ಲಿ ಸಮ್ ಮಾಡಬೇಕಾಗೋದ್ರಿಂದ ನಾನು ಸಮ್ ಫಂಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಎಲ್ಲಿ ಸಮ್ ಆಗಬೇಕು ಅಷ್ಟು ನಿಮ್ಮ ರೆಫರೆನ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಶ್ರೀಧರಿಂದ ಅಪ್ ಟು ಲಾಸ್ಟು ನಿಮ್ಮ 46ವರೆಗೆ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಅದರ ಸೆಲ್ ಅಡ್ರೆಸ್ಸನ್ನು ಅಲ್ಲಿ ಶೋ ಆಗಿದೆ. ನಂತರ ನಿಮ್ಮ ಟೇಬಲ್ನಲ್ಲಿರ್ತಕ್ಕಂಥ ಎರಡು ಆಪ್ಷನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಆಲ್ ರೆಫರೆನ್ಸ್ನಲ್ಲಿ ನಿಮ್ಮ ರೆಫರೆನ್ಸ್ ಐ ಡಿ ಆ್ಯಡ್ ಆಗುತ್ತದೆ. ಸೊ ಈ ಡಾಟಾ ಎಲ್ಲಿ ಕಂಬೈನ್ ಆಗಬೇಕಂತ ಕೆಳಗೆ ಯೂಸ್ ಲೇಬಲಿನಲ್ಲಿ ಲೆಫ್ಟ್ ಕಾಲಮ್ಸ್ ಅನ್ನೋದರ ಮೇಲೆ ಮಾರ್ಕನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಮಾರ್ಕ್ ಮಾಡಿದ್ದೇನೆ. ನಂತರದಲ್ಲಿ ಮತ್ತೊಂದು ಸಲ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ್ದೇನೆ, ಕೆಳಗಿರೋ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನಿಮ್ಮ ಡಾಟಾ ಕಂಬೈನ್ ಆಗಿದೆ. ಸೊ ಇಷ್ಟು ಈ ಕನ್ಸೋಲಿಡೇಟನ್ನು ಹೇಗೆ ಉಪಯೋಗಿಸಬೇಕೆಂಬುದು ಸರಳವಾಗಿ ಇಲ್ಲಿ ತಿಳಿಸಿಕೊಡಲಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸುವ